ಎಲ್ಲರಿಗೂ ನಮಸ್ತೆ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಕೆಲವೊಂದು ರೈತರು ನಮಗೆ ತೆಂಗಿನ ತೋಟ ಇದೆ, ತೆಂಗು ತೋಟ ಅಲ್ಲಿ ಕೊಡಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಇಲ್ಲಿ ಕೆ ಬೈಪಲ್ಲಿ ರೋಡಲ್ಲಿ ಬಂದಿದ್ದೀನಿ. ಇಲ್ಲಿ 1.5 ಎಕರೆಗೆ ಪ್ಲಾಂಟೇಶನ್ದು ನಮ್ಮದು ಆರ್ಡರ್ ಆಗಿದೆ. ಅದನ್ನು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ, ಇವಾಗ ಈ ಕ್ಲೈಮೇಟ್ ಹೆಂಗಿದೆ ಅಂದರೆ, ನಾವಿರೋದು ಕೋಲಾರ ಡಿಸ್ಟಿಕಲ್ಲಿ ಇದ್ರೂ ಊಟಿ ಥರ ಇದೆ ಈಗ ನಮಗೆ. ಆಮೇಲೆ ಏನಾಗ್ತದೆ ಅಂದರೆ, ಮಲ್ಟಿ ಕ್ರಾಪ್ ಕೊಟ್ಟರೆ ಏನಾಗ್ತದೆ ಅಂದರೆ, ಸ್ವಲ್ಪ ಕೃಷ್ಣಪುರ ನಿಧಾನಕ್ಕೆ ಇದು ಮೇಲೆ ಸ್ವಲ್ಪ ತಗೊಳ್ಳಿ. ಇಲ್ಲಿ ನೋಡಿ, ಸ್ವಲ್ಪ ಮೇಲೆ ಈ ಕಡೆ. ನೋಡಿ, ಇದು ಯಾಕೆ ಅಂದರೆ ಈ ಗಿಡಗಳು ದೊಡ್ಡದಾಗ್ತದೆ. ಇದು ಸುಮಾರು 50 ವರ್ಷ ಮೇಲೆ ತೆಂಗು ಗಿಡಗಳಿದು. ಅದಕ್ಕೆ ಏನಾಗ್ತದೆ, ನಮ್ಮದು ಅಳಸು ಕೊಟ್ಟರೆ ನಮಗೆ ಅಳಸಿಗೆ ಬಿಸಿಲು ಬೀಳಲ್ಲ. ಒಂದು ಎಕ್ಸಾಂಪಲ್ ಯಾಕೆ ಅಂದರೆ, ಕೇಳ್ತಾರೆ ಕೆಲವರು, ಅವ್ರಿಗೋಸ್ಕರ ಇದು ವಿಡಿಯೋ ಮಾಡ್ತಾ ಇರೋದು. ತೆಂಗು ಅಲ್ಲಿ ಮತ್ತು ಅಡಿಕೆಯಲ್ಲಿ ಕೊಡಿ ಅಂತಾರೆ, ಆಮೇಲೆ ಮಾವಲ್ಲಿ ಕೊಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಶಾರ್ಟ್ಕಟ್ಟಲ್ಲಿ ಉದಾಹರಣೆ ಏನಂದರೆ, ಒಂದು ಇನೋವಾದಲ್ಲಿ 8 ಜನ ಕೂತ್ಕೋಬೋದು. ಅದರಲ್ಲಿ 24 ಜನ ಹಾಕಿದ್ರೆ ಏನಾಗ್ತದೆ, ಭೂಮಿಗೂ ಕಷ್ಟ ಆಗ್ತದೆ, ಕಾರಲ್ಲಿ ಕೂತ್ಕೊಳ್ಳೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಕೊಡ್ತಾ ಇಲ್ಲ. ಯಾರು ಸಜೆಷನ್ನು ಮಾಡಬೇಡಿ. ಇದೇ ಉದಾಹರಣೆ, ಏನಕ್ಕಂದರೆ ನಮಗೆ ಬೆಳಕು ಬೀಳಲ್ಲ, ಅದಕ್ಕೋಸ್ಕರ ನಾವು ಕೊಡಲ್ಲ. ಈ ವಿಡಿಯೋ ನಿಮಗೆ ಜಾಸ್ತಿ ಲೈಕ್ ಆಗಿದ್ದರೆ, ಇಲ್ಲ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಯೂಟ್ಯೂಬಲ್ಲಿ ಇವ್ರನ್ನ ಸಬ್ಸ್ಕ್ರೈಬರ್ಸ್ನ ಮಾಡಿ ದಯವಿಟ್ಟು. ಯಾಕಂದರೆ ನಿಮ್ಮ ಜೊತೆ ನಾವು ಬೆಳೀತಾ ಇದ್ದೀವಿ. ಹಂಗೆ ನಾವು ಎಲ್ಲರೂ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫಾಲೋ ಕಡಿಮೆ ಆಗಿದೆ. ಫೇಸ್ಬುಕ್ ಅವ್ರಿಗೂ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಶಕ್ತಿ ನಮಗೆ ಇನ್ನೂ ಮುಂದೆ ಹೋಗೋಕ್ಕೆ ಅವಕಾಶ ಇರ್ತದೆ. ಇಂಥ ವಿಡಿಯೋಸು ಯೂಸ್ಫುಲ್ ವಿಡಿಯೋಸ್, ಯೂಸ್ಲೆಸ್ ವಿಡಿಯೋಸ್ ನಾನು ಮಾಡಲ್ಲ. ಯೂಸ್ಫುಲ್ಲಾಗಿ ರೈತರಿಗೆ ಏನು ಬೇಕು ಅಂತ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಧನ್ಯವಾದ.